இதுவரை ಎರಡು ಮನಸ್ಸುಳ್ಳವನಾಗಿರಬಹುದು. கர்த்தருக்கு தெரியும். ದೇವರಿಗೆ ಗೊತ್ತು. உன் வாழ்க்கையில கர்த்தர் எப்படி ரட்சிப்பை நிரப்பணும் என்பது கர்த்தருக்கு நல்லா தெரியும். ನಿನ್ನ ಜೀವಿತದಲ್ಲಿ ದೇವರು ಹೇಗೆ ರಕ್ಷಣೆಯನ್ನು ತುಂಬಿಸಬೇಕೆಂದು ದೇವರಿಗೆ ಗೊತ್ತು. ಆಮೆನ್ ಆಮೆನ್. ಇದುವರೆಗೂ ஒரு ಇಂಟ್ರೆಸ್ಟ್ ಇல்லாம இருக்கலாம். ನಿನಗೆ ಆಸಕ್ತಿ ಇಲ್ಲದಿರಬಹುದು. வெறுமையான பாத்திரமாய் இருக்கலாம். ಬರಿದಾದ ಪಾತ್ರೆಯಾಗಿರಬಹುದು. உடைக்கப்பட்ட ஒரு பாத்திரமாய் இருக்கலாம். ಹೋಗಿರುವ ಒಂದು ಪಾತ್ರೆಯಂತಿರಬಹುದು. எல்லாராலும் ರಿಜೆಕ್ಟ್ பண்ணப்பட்ட ಪೀಸಾ இருக்கலாம். ಎಲ್ಲರಿಂದ ತಳ್ಳಲ್ಪಟ್ಟಂತ ಒಂದು ಪಾತ್ರೆಯಾಗಿರಬಹುದು. ಐತನ ದೇವರ ವಾಕ್ಯ ಜಪ್ತೊಂದು. ಅದರ ದೇವರ ವಾಕ್ಯ ಹೇಳುತ್ತದೆ, ಎಲ್ಲವನ್ನು ಸಭೆಗೆ சொல்லு. ಸಭೆಗೆ ಹೇಳು. ಎಲ್ಲವನ್ನು எவ்வளவு பெரிய broken piece ஆக இருந்தாலும் சரி, அது ಎಷ್ಟೇ ಕೆಲಸಕ್ಕೆ ಬಾರದ ಹೊರಾಗಿದ್ದರೂ ಸರಿ, எவ்வளவு வெறுமையான பீஸ் ஆக இருந்தாலும் சரி, ಎಷ್ಟೇ ಬರಿದಾಗಿರುವ ಪಾತ್ರೆಯಾಗಿದ್ದರೂ ಸರಿ, நான் அந்த குடும்பத்தை நிரப்ப போகிறேன். ನಾನು ಆ ಕುಟುಂಬವನ್ನು ತುಂಬಿಸಲು ಹೋಗುತ್ತೇನೆ. நான் அவங்க மைண்ட நிரப்ப போகிறேன். ನಾನು ಅವರ ಮನಸ್ಸನ್ನು ತುಂಬಿಸಲು ಹೋಗುತ್ತೇನೆ. நான் அவங்க இருதயத்தை நிரப்ப போகிறேன். ನಾನು ಅವರ ಹೃದಯವನ್ನು ತುಂಬಿಸಲು ಹೋಗುತ್ತೇನೆ. ಎಲ್ಲವற்றாலும் நிரப்புவார். ಎಲ್ಲಾ ಸಂಬಂಧದಲ್ಲಿ ತುಂಬಿಸುತ್ತಾನೆ. ಎಲ್ಲ ಅಭಿಷೇಕத்தினால நிரப்புவார். ಎಲ್ಲ ಅಭಿಷೇಕದಿಂದ ತುಂಬಿಸುತ್ತಾನೆ. ಜಪ ಆವಿನಾல நிரப்புவார். ಪ್ರಾರ್ಥನೆಯ ಆತ್ಮದಿಂದ ತುಂಬಿಸುತ್ತಾನೆ. ಜೀಸಸ್ ಲವ್, ಯೇಸುವಿನ ಅನ್ಬಿನಾல ಅವನು நிரப்புவார். ಯೇಸುವಿನ ಪ್ರೀತಿಯಿಂದ ತುಂಬಿಸುತ್ತಾನೆ. ವಿಡುದಲೆಯಿನಾಲೆ ನಿರಪ್ಪುವಾರ್. ಆಮೆನ್. ವಿಡುದಲೆಯಿನಾಲೆ ನಿರಪ್ಪು